ಸ್ನೇಹಿತರೆ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಟ್ರಕ್ ಸಂಚಾರಿ. ನೋಡಿ, ನಾನು ಬಳ್ಳಾರಿಯಿಂದ ನನಗೆ ಲೋಡ್ ಒಂದಿದೆ ಅಂತೇಳಿ ಕಾಲ್ ಮಾಡಿ ಕರೆದ್ರು. ಹಂಗಾಗಿ ನಾನು ಬಳ್ಳಾರಿಯಿಂದ ಹೊರಟೆ. ಇದು ಬಳ್ಳಾರಿ ಸಿಟಿ. ನೋಡಿ, ಲೋಡ್ ಅಂದರೆ ಕುರಿಗೊಬ್ಬರ. ಅಂದರೆ ನನಗೆ ಕಾಲ್ ಮಾಡಿದಾಗ ಫಸ್ಟ್ ವೇಣೂರು ಅಂದರು, ಮಂಗಳೂರು ಕಡೆ ವೇಣೂರು. ಅಲ್ಲಿಂದ ಮತ್ತೆ ಹೇಳಿದ್ರು ಮೂಡಬಿದ್ರೆ ಅಂತ. ಅಲ್ಲಿಂದ ಅವ್ರು ಹೇಳಿದ್ರು ಬಂದು ಆಲ್ಟಾಗಿ ಅವರೊಂದು ಲೊಕೇಶನ್ ಹೇಳಿದರು. ಆ ಲೊಕೇಶನಲ್ಲಿ ಒಂದು ಡಾಬಾ ಇದೆ, ಲಕ್ಷ್ಮೀ ಡಾಬಾ ಅಂತೇಳಿ, ಅಲ್ಲಿ ಬಂದು ಆಲ್ಟ್ ಆಗಿ ಅಂತ ಹೇಳಿದ್ರು. ಹಂಗಾಗಿ ನಾನು ಹೋದೆ ಅಲ್ಲಿಗೆ. ಇಲ್ಲಿಂದ ಸರಾಸರಿ ಅಂದರೆ 30 ಕಿಲೋಮೀಟ್ರು. ಇಲ್ಲಿಂದ ಬಳ್ಳಾರಿಯಿಂದ ನೇರವಾಗಿ ಲಕ್ಷ್ಮೀ ಡಾಬಾದ ಹತ್ರ ಹೋದೆ ನೈಟ್. ನೋಡಿ, ಇದು ಬಳ್ಳಾರಿ ಸಿಟಿಯಲ್ಲಿ ನಾನು ಇವಾಗ ಹೋಗ್ತಾ ಇದ್ದೀನಿ. ಅಂದರೆ ಅನ್ಲೋಡ್ ಆಗಿರೋದು ಬಳ್ಳಾರಿಯಲ್ಲಿ. ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ ಮಾತಾಡಿರೋದೆಲ್ಲ 8 ಗಂಟೆಗೆಲ್ಲ ಮಾತಾಡಿ ಕ್ಲಿಯರ್ ಮಾಡಿದ್ದೀನಿ. ಹಂಗೆ ನೋಡಿ, ಬಳ್ಳಾರಿ ವ್ಯೂ ನೋಡಿಕೊಂಡು, ಬಳ್ಳಾರಿ ಸಿಟಿ ನೋಡಿಕೊಂಡು ನಾನು ಹೋದೆ ರಾಂಪುರದಿಂದ ಸ್ವಲ್ಪ ಮುಂದಕ್ಕೆ ಇರುವಂಥ ಡಾಬಾದ ಹತ್ರಕ್ಕೆ. ನೈಟ್ ಹೋಗಿ ನಿದ್ದೆ ಮಾಡಬೇಕಲ್ಲಿ. ಬೆಳಿಗ್ಗೆ ಬರ್ತೀವಿ, ಕರಿತೀವಿ ಅಂದರು. ಹಂಗಾಗಿ ನಾನು ನೇರವಾಗಿ ಹೋಗೋದು ಅಲ್ಲಿಗೆ, ರಾಂಪುರದ ಹತ್ರ. ಯಾಕಂದರೆ ಇದು ನಿಮ್ಗೆ ಹೇಳಲೇಬೇಕು. ಯಾಕಂದರೆ ಆ ಥರ ಒಂದು ಇನ್ಸಿಡೆಂಟ್ ನಡೆದಿದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಹಂಚ್ಕೊಳ್ತಿದ್ದೀನಿ ಇದನ್ನು. ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಅರ್ಥ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಡ್ರೈವರ್ ಪಾಡು ನಾಯಿ ಪಾಡು ಅಂತ ಹೇಳಿದಾಗೆ ನನ್ನ ಕತೆ ಇವತ್ತಿದು ಈ ಥರ ಆಗಿದೆ. ಹಾಗೆ ನೋಡಿ, ಇದು ಬೆಂಗಳೂರು ಬಸ್ಸು. ಬೆಂಗಳೂರಿಗೆ ಜನ ಆಗ್ತಾರೆ. ಇಲ್ಲಿಂದ ಬೆಂಗಳೂರು ಹೋಗೋದು, ಟ್ರಿಪ್ ಹೋಗೋ ಬಸ್ಸು. ನೋಡಿ, ನಾನು ಹೋಗ್ತಾ ಇದ್ದೀನಿ ರಾಂಪುರ ಕಡೆಗೆ. ಹಂಗೋಗಿ ನೈಟ್ ವಾಲ್ಟಾದೆ. ಬೆಳ್ಳಂಬೆಳಗ್ಗೆ ನಾನು ಎದ್ದಾಗ ಡೀಸೆಲ್ ಸ್ವಲ್ಪ ಕಮ್ಮಿ ಇತ್ತು. ಡೀಸೆಲ್ ಹಾಕೋಣ ಅಂತ ಡೀಸೆಲ್ಗೆ ಹೋದೆ. ಬೆಳಿಗ್ಗೆ ಫೋನ್ ಮಾಡಿದೆ ಪಾರ್ಟಿಗೆ, 7:30 ಆದರೂ ಬಂದಿಲ್ಲ, ಯಾಕೆ ಅಂತೇಳಿ. 2 ವಾಕ್ಯ, ಅಣ್ಣ ಅದು ಲೋಡ್ ಕ್ಯಾನ್ಸಲ್ ಆಗಿದೆ ಅಂತ ಅಷ್ಟೇ ಹೇಳಿ ಫೋನ್ ಕಟ್ ಮಾಡಿದ್ರು. ಆಮೇಲೆ ನಾನು ಅವ್ರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನನ್ನನ್ನು ಕಳಿಸಿರೋದು ಟ್ರಾನ್ಸ್ಪೋರ್ಟ್ ಅವರು. ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಅದು ಕ್ಯಾನ್ಸಲ್ ಆಗಿದೆ ಅಂತ, ನೀನು ಮುಂದಕ್ಕೆ ಬಾ, ಒಂದು 20 ಕಿಲೋಮೀಟ್ರ್ ಮುಂದಕ್ಕೆ ಬಾ ಅಂತ. ಅಲ್ಲಿ ಲೆಕ್ಕಾಚಾರ ಹಾಕೊಳ್ಳಿ 50 ಕಿಲೋಮೀಟ್ರು. ಇದೇ ಜಾಗದಲ್ಲಿ ಬಂದು ನಿಂತಿದ್ದೀನಿ. ಇಲ್ಲಿಂದ ಪಾಲಕ್ಕಾಡಿಗೆ ಲೋಡ್ ಇದೆ ಅಂತ ಹೇಳಿದ್ರು. ಅದೇನೋ ಕಾರಣಾಂತರ ನನ್ನ ಹಣೆ ಬರೋಣ ಅಲ್ಲ, ಲೋಡು ಇಲ್ಲದೇನಾ ಏನು ಗೊತ್ತಿಲ್ಲ, ಅದು ಕ್ಯಾನ್ಸಲ್ ಆಯಿತು. ಅಲ್ಲಿಂದ ಬೇಜಾರಲ್ಲಿ ನಾನು ನೇರವಾಗಿ ಬಳ್ಳಾರಿ ಕಡೆ ಬಂದೆ. ಅಂದರೆ ವಿಜಯಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಒಂದು ಲೋಡ್ ಇದೆ ಬೆಂಗಳೂರಿಗೆ ಮಾಡ್ತೀಯ ಅಂತ. ನಾನು ಫಸ್ಟಿಗೆ ಅವ್ರಿಗೆ ಕಾಲ್ ಮಾಡಿದ್ದೆ. ಇವ್ರ ಮಾತು ಕೇಳ್ಕೊಂಡು ಅಲ್ಲಿಗೆ ಹೋದೆ. ಯಾಕಂದರೆ ನಮ್ಮ ಊರಿಗೆ ಸಿಕ್ಕಿದ್ರೆ ಒಳ್ಳೇದಲ್ಲ ಅಂತೇಳಿ ಅಲ್ಲಿಗೆ ಹೋದೆ. ಅಲ್ಲಿಂದ ಬೇಜಾರಲ್ಲಿ ಪುನಃ ಬಂದೆ ಬಳ್ಳಾರಿ ಕಡೆಗೆ. ನೋಡಿ, ಇದು ಹೋದಂಥ ಜಾಗದಲ್ಲಿ ಪುನಃ ರಿಟರ್ನು. ಅಂದರೂ ಲೆಕ್ಕಾಚಾರ ಹಾಕಿ 50-100 ಕಿಲೋಮೀಟ್ರಿಗೆ ಲೀಟ್ರಿಗೆ 5 ಮೈಲೇಜ್ ಹಂಗೆ 20 ಲೀಟ್ರ್ ಡೀಸೆಲು. ಯಾರು? ಆ ಬ್ರೋಕರ್ ಏಜೆಂಟಿಂದ ಆಗಿರುವಂಥ ಕೆಲಸ. ನೈಟೇ ನನಗೆ ಹೇಳ್ಬೇಕಿತ್ತು ಲೋಡ್ ಇಲ್ಲ ಅಂತ ಹೇಳಿದರೆ ನಾನು ತೆಪ್ಪಿಗೆ ಇಲ್ಲೇ ಇರ್ತಿದ್ದೆ. ಯಾಕೆ ಅಲ್ಲಿ ತನಕ ಹೋಗಬೇಕಿತ್ತು? ನೋಡಿ, ಬಳ್ಳಾರಿಗೆ ಪುನಃ ಬಂದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಲೋಡ್ ಇದೆ ಅಂತೇಳಿ ನಾನು ಬಳ್ಳಾರಿಗೆ ಬಂದೆ. ಇವತ್ತಿನ ಜೀವನ ಈ ಥರ ಇತ್ತು ನಂದು. ನಿನ್ನೆ ನೈಟು ಬಳ್ಳಾರಿಗೆ ಬಂದೆ. ಬಳ್ಳಾರಿಯಲ್ಲಿ ಲೋಡಿಂಗ್ ಪಾಯಿಂಟು APMC ಹತ್ರ. APMCಯಿಂದ ಸ್ವಲ್ಪ ಹಿಂದೆ ಅದು ಈ ಎಕ್ಸಿಬಿಷನ್ ಐಟಮ್ ಆಗಿರುತ್ತೆ. ಅದನ್ನು ನನಗೆ ಲೋಡ್ ಕೊಟ್ಟಿರೋದು ವಿಜಯಲಕ್ಷ್ಮಿಯವರು. ಅವ್ರ ಥ್ರೂ, ಗುರು ಟ್ರಾನ್ಸ್ಪೋರ್ಟ್ ಥ್ರೂ ಅಲ್ಲಿ ನಾನು ಲೋಡ್ ಮಾಡಿರೋದು. ವಿಜಯಲಕ್ಷ್ಮಿ ಅವರು ಗುರು ಕಾಂಟ್ಯಾಕ್ಟಲ್ಲಿ ನನಗೆ ಲೋಡ್ ಕೊಟ್ಟಿರೋದು. ಆ 2 ಟ್ರಾನ್ಸ್ಪೋರ್ಟ್ ನಂಬ್ರ ನಿಮ್ಗೆ ಹಾಕ್ತೀನಿ. ಯಾಕಂದರೆ ಈ ಕಡೆ ಯಾರಿಗಾದ್ರೂ ಬಂದರೆ ನಂಬ್ರ ಬೇಕಿದ್ದರೆ ನನ್ನ ಇದರಲ್ಲಿ ನಂಬ್ರ ಹಾಕಿರ್ತೀನಿ. ಕಾಲ್ ಮಾಡಿ, ಅವ್ರು ಖಂಡಿತ ಲೋಡ್ ಕೊಡ್ತಾರೆ. ಇಲ್ಲಿ ಲೋಡಿಂಗ್ ಪಾಯಿಂಟ್ ನೋಡಿ, ಈ ಲೋಡಿಂಗ್ ಪಾಯಿಂಟಿಗೆ ಬಂದೆ. ಪಾರ್ಟಿ ಇದೆ ಅಲ್ಲಿ, ಪಾರ್ಟಿ ನಂಬರಲ್ಲಿ ತೊಗೊಂಡ್ರು. ಇಲ್ಲಿ ಲೋಡ್ ಆಗೋದು ನಂದೊಂದು ಗಾಡಿ ಅಲ್ಲ, ಜೊತೆಗೆ 6 ಗಾಡಿ. ಅದರಲ್ಲಿ 4 ಗಾಡಿ ದೊಡ್ಡ ಗಾಡಿಗಳು, 12 ವೀಲ್ 14 ವೀಲ್. ನೋಡಿ, ನನ್ನ ಗಾಡಿ ಲೋಡ್ ಸ್ಟಾರ್ಟ್ ಆಯಿತು. ನನ್ನ ಗಾಡಿಗೆ ಯಾಕೋ ಕಷ್ಟ ಆಗಿದೆ ಏನು ಗೊತ್ತಿಲ್ಲ ಅಂತಿಂತು ಲೈಟ್ ಲೋಡು, ಫ್ಲೆಕ್ಸ್ ಲೋಡ್ ಸಿಕ್ತು. ಅದನ್ನು ಲೋಡ್ ಮಾಡಿಕೊಂಡು ಅಲ್ಲಿದ್ದವ್ರ ಜೊತೆ ಮಾತಾಡಿಕೊಂಡು, ಲೋಡರ್ ಜೊತೆ ಮಾತಾಡಿಕೊಂಡು ಒಂದು ಟೆನ್ಷನ್ ಫ್ರೀ ಮಾಡೋಣ ಅಂತೇಳಿ ಅವ್ರ ಜೊತೆ ಖುಷಿಯಾಗಿ ಮಾತಾಡಿದೆ. ನಿನ್ನೆ ಸ್ವಲ್ಪ ನನಗೆ ಹುಷಾರಿರಲಿಲ್ಲ. ಅಂದರೆ ಜ್ವರ ಲೈಟಾಗಿ ಬರ್ತಾಯಿತ್ತು. ಟ್ಯಾಬ್ಲೆಟ್ ತೊಗೊಂಡೆ ನೈಟ್. ಹಂಗಾಗಿ ನೋಡಿ, ಅಲ್ಲೊಂದು ದೂರದಲ್ಲಿ ಒಂದು ಬೆಟ್ಟ ಕಾಣ್ತಾ ಇದೆ. ಯಾವ್ದು ಬೆಟ್ಟ ಏನು ಗೊತ್ತಿಲ್ಲ. ಬಳ್ಳಾರಿ ಅವ್ರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಹಾಕಿ ಅದು ಯಾವ ಬೆಟ್ಟ ಅಂತೇಳಿ. ಅಂದರೆ ಯಾವ ಊರಿಂದ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಒಂದು ಪ್ಲೀಸ್ ನಿಮ್ಮ ಹತ್ರ ರಿಕ್ವೆಸ್ಟ್, ನನಗೆ ಕಮೆಂಟ್ ಹಾಕಿ. ಅಂದರೆ ನಾನು ಆ ಕಡೆ ಬಂದರೆ ನಿಮ್ಮ ಹತ್ರ ನಾನು ಖಂಡಿತ ಮೀಟ್ ಆಗ್ತೀನಿ. ಇವನೊಬ್ಬ ಲೋಡರ್ಸು, ತಾತಪ್ಪ ಮತ್ತು ಆ ಹುಡುಗ ಇಬ್ಬರು ಎಂಜಾಯ್ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡುವಾಗ. ಅವ್ರಿಗೆ ಖುಷಿ ಆಯಿತು ಏನೋ ಗೊತ್ತಿಲ್ಲ, ಅಂತಿಂತೂ ಫುಲ್ ಎಂಜಾಯ್. ಹಂಗಾಗಿ ಲೋಡ್ ಮಾಡಿದ್ರು. ನನ್ನ ಗಾಡಿ ನೋಡಿ, ಅವ್ನು ಡ್ಯಾನ್ಸ್ ಮಾಡೋ ರೀತಿ ನೋಡಿ,
ವೀಡಿಯೋ ಮಾಡ್ತಾಯಿದ್ದೀರಿ ಅಂತ ಗೊತ್ತಾದ ತಕ್ಷಣ ನಾನು ಕೇಳಿದೆ ಯಾಕೆ ಅಂತೇಳಿ, ಈ ತಾತಪ್ಪ ಕೇಳಿದ್ರು ಯಾಕೆ ಅಂತೇಳಿ, ಯೂಟ್ಯೂಬಿಗೆ ಹಾಕೋಕ್ಕೆ ಅಂತೇಳಿ. ನಂದೊಂದು ಚಿಕ್ಕ ಒಂದು ಚಾನಲ್ ಇದೆ, ಅದನ್ನು ಹಾಕ್ತೀನಿ. ನಾನು ಎಲ್ಲೂ ಹೋಗ್ತೀನಿ, ಯಾವ ಕಡೆ ಹೋಗ್ತೀನಿ ಎಲ್ಲ ಅದರಲ್ಲಿ ಅಪ್ಡೇಟ್ ಬರುತ್ತೆ, ಯಾವ್ದು ಲೋಡ್ ಮಾಡಿರ್ತೀನಿ ಅಂತೇಳೆಲ್ಲ. ಹಂಗೇ ನನ್ನ ವೀಡಿಯೋ ನೋಡ್ತಾ ಇದ್ದೀರ ನೀವು, ಸಬ್ಸ್ಕ್ರೈಬ್ ಮಾಡಿ, ಹಂಗೇ ಶೇರ್ ಮಾಡಿ. ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಂದು ಕಮೆಂಟಿಗೂ ನಾನು ರಿಪ್ಲೈ ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಮನಸ್ಸಿಗೆ ಹೆಂಗೆ ತೋಚುತ್ತೆ ಅದು ನನಗೆ ತಿಳಿಸಿ. ಓಕೆ, ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಮ ಪ್ರೀತಿ ಇಲ್ಲ ಅಂದರೆ, ನಿಮ್ಮ ಸಹಕಾರ ಇಲ್ಲ ಅಂದರೆ ನನಗೇನು ಮಾಡೋಕ್ಕಾಗಲ್ಲ, ನನಗೊಂದು ಹುಮ್ಮಸ್ಸು ಬರಬೇಕಲ್ಲ. ಹಂಗಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದೆ, ನನ್ನ ಗಾಡಿ ಪೂರ್ತಿ ಲೋಡ್ ಆಯಿತು ನೋಡಿ, ಗಾಡಿ ಪೂರ್ತಿ ಲೋಡ್ ಆಯಿತು. ಗಾಡಿ ನಮ್ಮ ರಾಜ ಇಲ್ಲಿ ನಿಂತಿದ್ದಾನೆ, ಫುಲ್ ಹಗ್ಗ ತರಪತ್ರಿ ಎಲ್ಲ ಹಾಕಿದ್ದೀನಿ ನೋಡಿ. ಇದು ನೇರವಾಗಿ ಇವಾಗ ಲೋಡ್ ಆಯಿತು, ಸಾಯಂಕಾಲ ಒಂದು 5:30-6 ಗಂಟೆ ಲೋಡ್ ಆಯಿತು. ಲೋಡ್ ಆದರೆ ಇನ್ನು ಬಾಕಿ ಗಾಡಿಗೆ ಲೋಡ್ ಆಗಿಬಿಟ್ಟು ಒಂದು 8:30ಗೆ ಬಿಡ್ತೇನೆ ಅಂತ ಪಾರ್ಟಿ ಹೇಳಿದ್ದಾರೆ. ಪಾರ್ಟಿ 8:30ಗೆ ಗಾಡಿ ಬಿಟ್ಟು ಕಳ್ಸೋಣ, ಟೆನ್ಷನ್ ಮಾಡಬೇಡಿ. 8:30ಗೆ ಬಿಟ್ಟರೆ JP ನಗರ ಬೆಂಗಳೂರಿಗೆ ಅನ್ಲೋಡು, ಅಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ಮಂಗಳೂರಿಗೆ ಏನಾದರೂ ಲೋಡ್ ಇದ್ದರೆ ಲೋಡ್ ಮಾಡ್ಕೊಂಡು ಹೋಗಬೇಕು ನೋಡಿ. ಇದೇ ಪಾಯಿಂಟು. ಇದು ಒಂದು 10 ದಿವ್ಸಕ್ಕೆ ಮುಂಚೆ ಅದ್ದೂರಿಯಾಗಿತ್ತು, ಈಗ ನೋಡಿ ಖಾಲಿ ಖಾಲಿ ಖಾಲಿ, ಫುಲ್ ಜಾಲಿ ಜಾಲಿ ಜಾಲಿ. ಹಂಗೇ ನನಗೊಂದು ಪರಿಚಯ ಆಯಿತು. ಇದು ಉಡುಪಿ ಟ್ರಾನ್ಸ್ಪೋರ್ಟ್ ಅಂತೇಳಿ ಗಾಡಿ ನೋಡಿ, ಇದು ಉಡುಪಿಯವ್ರದ್ದು K51. ಆದರೆ ಇದು ಉಡುಪಿಯವ್ರದ್ದು. ಓನರ್ ಸಹ ಮಾತಾಡಿದ್ರು ನನ್ನ ಜೊತೆ ಫೋನಲ್ಲಿ, ಅವ್ರು ಡ್ರೈವರ್ ಇದ್ದರು, ಅವರು ಓನರ್ಸ್ ಜೊತೆಲಿ ಮಾತಾಡಿದರು. ಸಂತೋಷ ಮಾತಾಡೋದಕ್ಕೆ ನೋಡಿ. ಇದು ಹಗ್ಗ ತರಪತ್ರಿ ಗಾಡಿಗೆ ಹಾಕ್ತಾಯಿದ್ದಾರೆ. ಇದು K16 ದುರ್ಗದ ಗಾಡಿ, ಇವರು ಡ್ರೈವರು ಮಾತಾಡಿದರು. ಹಂಗೇ ಎಲ್ಲ ಗಾಡಿಗಳು ಬೆಂಗಳೂರಿಗೇ. ಅಜ್ಜಪ್ಪ ನೋಡಿ, ಇಲ್ಲೂ ಡ್ಯಾನ್ಸ್, ಅಜ್ಜಪ್ಪನ ಜಾಲಿನೇ ಜಾಲಿ. ಹಂಗಾಗಿ ನಾನು ಇವಾಗ ಲೋಡ್ ಮಾಡಿಬಿಟ್ಟು ನೇರ ಬೆಂಗಳೂರು ಕಡೆಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಒಳ್ಳೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಹೋದ ಜಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಸಂತೋಷ ಆದರೆ ನನ್ನ ಕಮೆಂಟ್ ಹಾಕಿ. ಓಕೆ, ಟಾಟಾ, ಬಾಯ್.